ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಅರೆ ರೋಹಿತ್, ನೀನು ನಿಲ್ಲಿ. ತಗೋ, ನೀನ್ ಕೊಡ್ಸಿದ್ರಿ ಇದು, ನೀನ್ ಕೊಡ್ಸಿದ್ ಫೋನು, ಇದು ನನ್ನ ಕಾರಿಗೆ ನೀನ್ ಮಾಡಿದ ಡೌನ್ ಪೇಮೆಂಟ್. ಏನಾಯ್ತು ರೋಹಿತ್? ನನ್ನ ಮದುವೆ ಆಗಿ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಎಲ್ಲ ರಿಟರ್ನ್ ಮಾಡ್ತಿದ್ಯಾ? ನೋಡು, ನನಗ್ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ. ಸ್ವಂತ ಮನೇಲಿ ಹಣ ಕದ್ಕೊಂಡ್ಬಂದು ನನಗ್ ಕೊಡ್ತೀಯ ನೀನು? ನಿನ್ನಂತವ್ರಲ್ಲ ನನ್ ಜೊತೆ ರಿಲೇಶನ್ಶಿಪ್ ಬೆಳೆಸೋದು ಮಾತಾಡ್ತೀರಾ? ಚಾನ್ಸೇ ಇಲ್ಲ. ನಿನ್ನಂತ ಕಳ್ಳಿ ಜೊತೆ ಬದುಕಕ್ ನನ್ಗಾಗಲ್ಲ. ನನ್ನನ್ನ ಬಿಟ್ಬಿಡು. ರೋಹಿತ್, ಇದೆಲ್ಲ ನಿನಗ್ಯಾರು ಹೇಳಿದ್ದು? ನಾನು. ಕವನ ಚಿಕ್ಕಿ ಕಳ್ಳಿ ಅಲ್ಲ ಕಣೋ. ನಿನ್ನಂತ 100 ಜನನ ಕೆಲ್ಸಕ್ಕೆ ಇಟ್ಕೊಳ್ಳೋ ತಾಕತ್ತಿದೆ ಅವ್ರಿಗೆ. ಸ್ಪಂದನ, ಏನ್ ಹೇಳ್ತಿದ್ಯಾ? ನಿನ್ನ ಜೊತೆ ಹೇಳಿದ್ದಲ್ಲ ಸುಳ್ಳ? ನನ್ ಜೊತೆ ಬದುಕ್ತೀನಿ, ನನ್ನ ಮದುವೆ ಮಾಡ್ಕೋತೀನಿ ಅಂದ್ಯಲ್ಲ, ಅದಲ್ಲ? ಅಷ್ಟೇ ಅಲ್ಲ, ನನ್ನ ಹತ್ರ 30 ಲಕ್ಷ ಇದೆ ಅಂತ ಹೇಳ್ದೆ, ನಿನ್ನ ಕಾರ್ ಕೊಡಿಸ್ತೀನಿ ಅಂತ ಹೇಳ್ದೆ. ಇವಾಗ ನೀನು ಉಳ್ಕೋತಾ ಇರೋದು ಯಾಕೆ? ನಾನ್ ಸಿಗ್ಲಿಲ್ಲ ಅಂತನಾ, ಅಥವಾ ನಾ ದುಡ್ಡು ಸಿಗ್ಲಿಲ್ಲ ಅಂತನಾ? ಲುಚ್ಚ, ಲಫಂಗ, ಮೋಸಗಾರ, ಏನೋ ಅನ್ಕೊಂಡಿದ್ಯಾ ನೀನು? ನೀನ್ ಮೋಸ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನೀನು? ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಕಾವ್ಯಕ್ಕ, ಬನ್ನಿ ಆಚೆ. ಏಯ್, ಕಾವ್ಯ ಅಕ್ಕಂಗ್ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಅವ್ರನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕ್ದೆ, ಅಲ್ಲಿ ಸಿಕ್ಕಿದ್ರು. ಇವರೇ ಅಲ್ವಾ ಕಾವ್ಯ? ಕರೆಕ್ಟು, ಇದೇ ಫೇಸು ಇವರೇ. ಹಾಯ್ ಕಾವ್ಯ, ನಿಮ್ಮ ಗಂಡ ರೋಹಿತ್ ಮಾಡಿದ ಮೋಸದ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ಯಾರಿಗೂ ಹೇಳ್ದೆ ನಮ್ಮನೆ ಬನ್ನಿ. ನಾಳೆ 10 ಗಂಟೆಗೆ. ಚಿನಿ, ಇವ್ರ ಮಾತು ನಂಬೇಡ ಚಿನಿ. ಇವ್ರಿಬ್ರು ಮೋಸ್ಕಾರರು, ನಮ್ ಸಂಸಾರದಲ್ಲಿ ಹುಳಿ ಇಂಟಾಕ್ ನೋಡ್ತಿದ್ದಾರೆ. ಪ್ಲೀಸ್ ಚಿನಿ, ನಾನ್ ನಿನ್ನನ್ನೇ ಪ್ರೀತಿಸಿದ್ದು, ನನ್ ನಂಬು ಚಿನಿ. ನೀನ್ ನನ್ನ ಪ್ರೀತಿಸ್ತಾ ಇದ್ಯಾ? ನಿನಗೆ ಅವತ್ತೇ ಕೇಳ್ದೆ ತಾನೆ ನಿನಗೆ ಇವಳ ಜೊತೆ ಸಂಬಂಧ ಇದೆಯಾ ಅಂತ? ಚಾನ್ಸೇ ಇಲ್ಲ ಅಂದ್ಯಲ್ಲೋ. ಮತ್ತೆ ರೋಹಿತ್, ನೀನ್ ನಿಜವಾಗ್ಲೂ ನನ್ನ ಪ್ರೀತಿಸ್ತಿದ್ಯಾ ತಾನೆ? ಯಾಕೆ ಚಿನ್ನ ಈಗ ಹೇಳ್ತಿದ್ಯಾ? ನಾನು ಒಂದ್ಸಲ ಮಾತು ಕೊಟ್ರೆ ಆ ದೇವರೇ ಬಂದ್ರು ಚೇಂಜ್ ಮಾಡಲ್ಲ. ನೀನಂತ ಸುಂದರವಾಗಿರೋ, ಮುದ್ದಾಗಿರೋ, ಇಂಜಿನಿಯರಿಂಗ್ ಮಾಡಿರೋ ಹುಡುಗಿನ ಯಾರು ತಾನೇ ಬೇಡ ಅಂತಾರೆ ಹೇಳು? ಆಕ್ಚುಲಿ ನೀನ್ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಥ್ಯಾಂಕ್ ಯು ರೋಹಿತ್. ಅಕಸ್ಮಾತ್ ನಿನ್ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದಾರಾ ಅಂತ ಕೇಳ್ದೆ ಅಷ್ಟೆ.
ನನ್ನ ಮನ್ಸಲ್ಲ, ನೋವೇ. ನನ್ನ ಮನ್ಸು ಮೊದಲು ಖಾಲಿ ಇತ್ತು, ಆದ್ರೆ ಈಗ ನೀನ್ ಬಂದಿದ್ಯಾ ಅಷ್ಟೇ. ಬೇಕಾದ್ರೆ ಈಗಲೇ ನಿನ್ನ ಹಸ್ಬೆಂಡ್ ಬಿಟ್ ಬಾ, ನಾವಿಬ್ರು ದೂರ ಎಲ್ಲಾದ್ರೂ ಹೋಗಿ ಹೊಸ ಜೀವನ ಶುರು ಮಾಡೋಣ. ಬೇಕಾದ್ರೆ ಈಗಲೇ ನಿನ್ನ ಹಸ್ಬೆಂಡ್ ಬಿಟ್ ಬಾ, ನಾವಿಬ್ರು ದೂರ ಎಲ್ಲಾದ್ರೂ ಹೋಗಿ ಹೊಸ ಜೀವನ ಶುರು ಮಾಡೋಣ. ಓಕೆ ರೋಹಿತ್, ನಾನು ಆಮೇಲೆ ಫೋನ್ ಮಾಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ನಿನ್ನೆ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ನಾನು ತಪ್ಪಾಗೋಯ್ತು. ನಾವಿಬ್ರು ಒಬ್ನಿಂದಾನೇ ನೋವು ಅನುಭವಿಸಿದೀವಿ. ಕ್ಷಮೆ ಕೇಳ್ಬೇಕಾಗಿರೋದು ನೀನಲ್ಲ, ಅವನು. ಈಗ ನೀವು ಟ್ರೈಲರ್ ನೋಡಿದ್ದೀರಾ ಅಷ್ಟೇ. ನಿಮ್ ಗಂಡನ್ನ ಬರಕ್ ಹೇಳಿದೀನಿ, ನೀವಿಲ್ಲೇ ಬಚ್ಚಿಟ್ಕೊಂಡಿರಿ. ನಿಜವಾದ ಪಿಕ್ಚರ್ನ ಆಗ ತೋರಿಸ್ತೀನಿ. ಇಷ್ಟೆಲ್ಲ ಮಾಡಿ ನನ್ನೇ ಪ್ರೀತಿಸ್ತಿದ್ದೀನಿ ಅಂತ ನಾಟಕ ಬೇರೆ ಮಾಡ್ತೀಯಲ್ಲೋ. ಕವ್ಯ, ನಾನು ನಿನ್ನನ್ನೇ ಪ್ರೀತಿಸಿದ್ದು, ನಾನು ನಿನಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದು. ಕವನ ನಂಗೇನು ಅಲ್ಲ, ಜಸ್ಟ್ ಟೈಮ್ ಪಾಸ್ ಅಷ್ಟೇ. ಕವನ ಚಿಕ್ಕಿಗೆ ರಿಲೇಶನ್ಶಿಪ್ ಅಲ್ಲಿ ಆಲ್ರೆಡಿ ಮೋಸ ಆಗಿದೆ ಅಂತ ಗೊತ್ತಿದ್ದು ಅವ್ರಿಗೆ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ದೆ ಅಲ್ಲ. ನಿಗ್ ಬೇಕಾದ ದುಡ್ಡು ಸಿಗುತ್ತೆ, ಆರಾಮಾಗಿ ಶೋಕಿ ಮಾಡ್ಬೋದು ಅಂತ ಕವನ ಚಿಕ್ಕಿಗೆ ನಂಬಿಸಿ ಮೋಸ ಮಾಡಿದ್ಯಾ. ಇನ್ನು ಎಷ್ಟು ಜನ ಹೆಣ್ಮಕ್ಳಿಗೆ ಈ ರೀತಿ ಮೋಸ ಮಾಡಿದ್ಯೋ ನೀನು? ಏಯ್ ಮೋಸ್ಗಾರ, ನಿನ್ನಂತವ್ರು ಹಣ ಇದೆ ಅಂದ ತಕ್ಷಣ ಯಾರ ಹಿಂದೆ ಬೇಕಾದ್ರೂ ಹೋಗ್ಬಿಡ್ತೀರಲ್ಲ. ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿದ ತಕ್ಷಣ ಕವನ ಚಿಕ್ಕಿನ ಬಿಟ್ಟು ನಾನು ಹಿಂದೆ ಬರಕ್ ಶುರು ಮಾಡಿದ್ಯಲ್ಲ ನೀನು. ನಿನ್ನ ಪ್ರತಿ ಕ್ಷಣ ನಂಬಿದ್ನಲ್ಲೋ ನಾನು. ನನ್ನ ಪ್ರೀತಿಗೆ, ನನ್ನ ನಂಬಿಕೆಗೆ ಮೋಸ ಮಾಡ್ಬಿಟ್ಟಿಯಲ್ಲೋ. ಕಾವ್ಯ, ನನ್ನ ಹೆಂಡತಿ ಆದವಳು ನನ್ನ ಪರವಾಗಿ ಮಾತಾಡ್ಬೇಕು, ನೀನೇನು ಇವ್ರ ಪರವಾಗಿ ಮಾತಾಡ್ತಿದ್ಯಾ? ಹೇಳದ್ ಅರ್ಥ ಆಗಲ್ವಾ ನಿನ್ಗೆ? ಈ ಕಡೆ ತಿರ್ಗೋ ನಾಯಿ. ಏನು? ನಾನು ನಿನ್ ಹಿಂದೆ ಬಿದ್ದಿದ್ನಾ? ನಾನು ನಿನ್ ಕಾಲಿಗೆ ಬೀಳ್ತಿದ್ನಾ? ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಮೆಸೇಜ್ ಮಾಡಿದವ್ರು ಯಾರು? ಐ ಲವ್ ಯು, ಐ ಮಿಸ್ ಯು, ನನ್ ಮದ್ವೆ ಆಗ್ತೀನಿ ಅಂತ ಪ್ರಪೋಸ್ ಮಾಡಿದ್ ಯಾರು? ನಾನಾ? ನೀನೇ ತಾನೇ ಮಾಡಿದ್ದು? ಡೈಲಿ ಅಳ್ಕೊಂಡ್ ಬರ್ತಿದ್ದೆ ನನ್ನ ಹತ್ರ. ಕಾರ್ ಇಲ್ಲ, ಬಸ್ಸಲ್ಲಿ ಓಡಾಡ್ಬೇಕು, ಕಾರ್ ಕೊಡ್ಸು ಅಂತ. ಅದಕ್ಕೆ ಕಾರ್ ಕೊಡ್ಸಿದ್ದು. ಯಾಕೆ ಹೇಳು? ಮನ್ಸಾರೆ ಲವ್ ಮಾಡಿದ್ದೆ ನಿನ್ನ. ಆದ್ರೆ ನೀನು ನಿನ್ನ ಯೋಗ್ಯತೆಗೊಂದಿಷ್ಟು ಪ್ರೀತಿಸಿದವ್ರನ್ನ ಉಳಿಸ್ಕೊಳಕ್ ಆಗ್ತಾ ಇದ್ಮೇಲೆ ನಿಮ್ಮಂತವ್ರಿಗೆ ಯಾಕೋ ಬೇಕು ಪ್ರೀತಿ? ಚಿಕ್ಕಿ, ಇಂಥವ್ರಿಗೆಲ್ಲ ಬಾಯ್ ಮಾತಲ್ಲಿ ಹೇಳ್ಬಾರ್ದು. ನೀವಿಬ್ರು ನನಗೆ ಹೊಡಿತೀರಾ? ಕಾನೂನ ಕೈಗೆ ತಗೊಳ್ಳಲ್ಲ. ಇಲ್ಲ ಅಂದಿದ್ರೆ ಹೆಣ್ಣಿನ ಮೇಲೆ ಕೈ ಮಾಡಕ್ ಬಂದ ನಿನ್ನ ಕೈನ ಕತ್ತರಿಸಿ ನಿನ್ ಜೇಬೊಳಗೆ ಇಟ್ಟು ಕಳಿಸ್ತಿದ್ದೆ. ಹುಡುಗಿಯರ್ನ ನಂಬಿಸಿ ಹಣ ಕಿತ್ಕೊಳ್ಳೋ ಶೋಕಿ ಅಲ್ವಾ ನಿನಗೆ? ಬಾ, ಇವತ್ತು ನಿನ್ನ ಎಲ್ಲಾ ಶೋಕಿನೂ ಪೂರೈಸ್ತೀನಿ. ಸರ್ ಪ್ಲೀಸ್ ಸರ್, ನನ್ ಬಿಟ್ಬಿಡಿ ಸರ್. ನಾ ಬರೀ ಚಾಟ್ ಮಾಡ್ತಿದ್ದೆ ಅಷ್ಟೇ ಸರ್. ಈಸ್ಕೊಂಡಿರೋ ಹಣ, ಗಿಫ್ಟ್ ಎಲ್ಲ ವಾಪಸ್ ಕೊಟ್ಟಿದ್ದೀನಿ ಸರ್. ಕ್ಷಮಿಸ್ಬಿಡಿ ಸರ್. ಕ್ಷಮಿಸಿ ಬಿಟ್ಬಿಡಕ್ಕೆ ನೀನ್ ಸ್ಕೂಲ್ ಹುಡುಗಾನು ಅಲ್ಲ,
ನನ್ನ ಗಂಡ ಪ್ರಿನ್ಸಿಪಲು ಅಲ್ಲ. ಒಂದು ಹೆಣ್ಣನ್ನ ನಂಬಿಸಿ ಮೋಸ ಮಾಡೋದು ಅಪರಾಧ. ಇದಕ್ಕೆ ಎಂತ ಶಿಕ್ಷೆ ಆಗುತ್ತೆ ಅಂತ ತೋರಿಸ್ತೀನಿ ಬಾ. ಸರ್ 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 ಪ್ಲೀಸ್ ಸರ್, ನಾ ಜೈಲ್ಗೆ ಹೋದ್ರೆ ನನ್ನ ಫ್ಯಾಮಿಲಿ ಗತಿ ಏನ್ ಸರ್? ಸರ್ ಪ್ಲೀಸ್ ಸರ್. ಫ್ಯಾಮಿಲಿ ಬಗ್ಗೆ ಕೇರ್ ಇದ್ದಿದ್ರೆ ನೀನ್ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ವಿಕ್ಕಿ, ಇಂಥ ಮೋಸಗಾರನ್ನ ನೀನ್ ಸುಮ್ನೆ ಬಿಡ್ಬೇಡ. ಇವನ್ ಬರೀ ಹಣಕ್ಕೋಸ್ಕರ ಮೋಸ ಮಾಡಿಲ್ಲ, ನನ್ ಮನ್ಸಲ್ಲಿ ಪ್ರೀತಿ ಹುಟ್ಟೋ ಹಾಗೆ ಮಾಡಿ, ಕನ್ಸುಗಳನ್ನ ಕಟ್ಟೋ ಹಾಗೆ ಮಾಡಿ ಮೋಸ ಮಾಡಿದ್ದಾನೆ. ಏಯ್, ಪ್ರೀತಿಯನ್ನ ಪದನೆ ಪವಿತ್ರ ಕಣ. ನಿನ್ನಂತ ಜನಗಳಿಂದ ಅದು ವ್ಯಾಪಾರ ಆಗೋಗಿದೆ. ನೀನ್ ಮಾಡಿರೋ ಕೆಲಸದಿಂದ ನಮ್ಮತ್ತೆ ಜೀವನದಲ್ಲಿ ಇನ್ನೊಬ್ರನ್ನ ನಂಬಕ್ಕೆ 100 ಸಲ ಯೋಚನೆ ಮಾಡಾಗಿದೆ. 100 ಸಲ ಅಲ್ಲ, 1000 ಸಲ ಯೋಚನೆ ಮಾಡಿದ್ರು ಇವ್ರದು ಇಷ್ಟೇ. 2 ಡೈವರ್ಸ್ ಸಾಕಾಗ್ಲಿಲ್ಲ, 3ನೇದು ಬೇಕಾಗಿತ್ತ ನಿನ್ಗೆ? ದೊಡ್ಡತ್ತೆ, ಕವನ ಚಿಕ್ಕಿಗೆ ನಿಜವಾದ ಪ್ರೀತಿ ಸಿಗುತ್ತೆ ಅನ್ನೋದಾದ್ರೆ ಅದನ್ನ ತಡೆಯಕ್ ಯಾರಿಂದಾನೂ ಸಾಧ್ಯ ಇಲ್ಲ. ವಿಕ್ರಾಂತ್ ಸರ್, ನಮ್ಮ ಅಪ್ಪಯ್ಯ ದೊಡ್ಡೋರ್ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನನಗೆ ಹೇಳ್ಕೊಟ್ಟಿಲ್ಲ ಅಂತಿದ್ರಲ್ಲ, ಅದಕ್ಕೆ ಇವಾಗ ಉತ್ತರ ಕೊಡ್ತೀನಿ, ಎಲ್ರೂ ಕೇಳಿಸ್ಕೊಳ್ಳಿ. ಒಂದ್ ಹೆಣ್ಣಿಗೆ ಅನ್ಯಾಯ ಆಗ್ತಿದ್ರೆ ಅವ್ರ ಪರವಾಗಿ ನಿಂತ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದು ನಮ್ಮ ಅಪ್ಪಯ್ಯ. ಅದಕ್ಕೆ ಇವತ್ ಕವನ ಚಿಕ್ಕಿಗೆ ಆಗ್ತಿರೋ ಅನ್ಯಾಯನ ತಡೆದು ಅವ್ರ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಿದೀನಿ. ಸ್ಪಂದನ, ನೀನ್ ಮಾಡಿರೋ ಕೆಲ್ಸನ ಈ ಮನೆ ದೊಡ್ಡ ಮನುಷ್ಯರು ಮಾಡ್ಲಿಲ್ಲಮ್ಮ. ತುಂಬಾ ಹೆಮ್ಮೆ ಅನ್ಸುತ್ತೆ ನಿಮ್ ಬಗ್ಗೆ. ಸರ್ ಸರ್ ಪ್ಲೀಸ್ ಸರ್, ನಾನು ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಬಿಡ್ತೀನೋ? ನಿನ್ನನ್ನ ಸೀದಾ ಜೈಲಿಗೆ ಬಿಡ್ತೀನಿ. ಆಫೀಸರ್ಸ್, ಹೇಳ್ಕೊಂಡು ಹೋಗಿ ಇವನು. ನಡಿ, ನಿಂತ್ಕೋ, ಬಾರ ಇಲ್ಲಿ. ನನ್ನ ಹೆಂಡತಿ ಒಡವೆನೆಲ್ಲ ವಾಪಸ್ ಕೊಡು. ಸ್ಪಂದನ, ಕವನತೆ, ನೀವು ನನ್ನ ಜೊತೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ಆಫೀಸರ್ಸ್, ಕರ್ಕೊಂಡೋಗಿ ಇನ್ನು. ಕವನತೆ, ನಡೀರಿ.